ಭಾರತ ಮತ್ತು ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜಿದ್ದಾಜಿದ್ದಿನ ಕದನ ವೀಕ್ಷಿಸಲು ಇಡೀ ಕ್ರಿಕೆಟ್ ಪ್ರೇಮಿಗಳ ತಂಡವೇ ಈಗ ಕಾತುರವಾಗಿ ಕೂತಿದೆ. ದುಬೈನ ಸ್ಟೇಡಿಯಂನಲ್ಲಿ ಬದ್ಧ ವೈರಿಗಳ ರಣರೋಚಕ ಪಂದ್ಯ ನಡೆಯುತ್ತೆ. ಬದ್ಧ ವೈರಿಗಳ ಪಂದ್ಯವನ್ನ ವೀಕ್ಷಿಸಲು ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳೇ ಕಾತುರವಾಗಿ ಕೂತಿದ್ದಾರೆ. ಜಿದ್ದಾಜಿದ್ದಿನ ಕದನವನ್ನ ವೀಕ್ಷಿಸಲು ಕ್ರಿಕೆಟ್ ಪ್ರೇಮಿಗಳು ಕಾತುರವಾಗಿದ್ದಾರೆ. ದುಬೈನ ಸ್ಟೇಡಿಯಂನಲ್ಲಿ ಬದ್ಧ ವೈರಿಗಳ ರಣರೋಚಕ ಪಂದ್ಯ ನಡೆಯುತ್ತೆ. ಇಂದು ಭಾರತ ವರ್ಸಸ್ ಪಾಕಿಸ್ತಾನದ ಜಿದ್ದಾಜಿದ್ದಿನ ಕಾಳಗ. ವಿಶ್ವವೇ ಕಾತರವಾಗಿ ಕುಳಿತಿದೆ ಈ ಪಂದ್ಯವನ್ನ ನೋಡ್ಲಿಕ್ಕೆ. ಹೈ ವೋಲ್ಟೇಜ್ ಪಂದ್ಯ ಇದು. ಚಾಂಪಿಯನ್ ಟ್ರೋಫಿ ಗ್ರೂಪ್ ಎ ನಲ್ಲಿ ರಣರೋಚಕ ಪಂದ್ಯ ನಡೆಯುತ್ತೆ. ಈ ಪಂದ್ಯವನ್ನ ನೋಡ್ಲಿಕ್ಕೆ ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಕಾತುರವಾಗಿ ಕೂತಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಸ್ಟಾರ್ಟ್ ಆಗುತ್ತೆ ಪಂದ್ಯ. ಈ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಕಾತುರವಾಗಿ ಕಾಯ್ತಾ ಇದ್ದಾರೆ. ಮೊದಲ ಹಂತದಲ್ಲೇ ಪಾಕ್ಗೆ ಮಣ್ಣು ಮುಕ್ಕಿಸಿದ ಕಿವೀಸ್ ತಂಡ. ಈಗ ಎರಡನೇ ಪಂದ್ಯದಲ್ಲಿ ಪಾಕ್ ಮತ್ತು ಇಂಡಿಯಾ ವರ್ಸಸ್ ಜಿದ್ದಾಜಿದ್ದಿನ ಕಾಳಗ ಎಂದು ಶುರುವಾಗುತ್ತೆ. ಈ ಪಂದ್ಯದಲ್ಲಿ ಬಹುತೇಕವಾಗಿ ಜಿದ್ದಾಜಿದ್ದಿನ ಕಾಳಗವನ್ನ ನೋಡಲಿಕ್ಕೆ ವಿಶ್ವದ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಕಾತರವಾಗಿ ಕಾಯ್ತಾ ಇರ್ತಾರೆ. ಬಾಂಗ್ಲಾದ ಎದುರು ಫೇಲ್ ಆಗಿದ್ದ ಬಾಂಗ್ಲಾದ ಎದುರು ಗೆದ್ದು ಈಗ ಎರಡನೇ ಹಂತದ ಪಾಕ್ ಎದುರು ಸೆಣಸಾಡಲಿದೆ. ಇಂದು ಪಂದ್ಯದಲ್ಲಿ ಏಕದಿನ ಪಂದ್ಯದಲ್ಲಿ ಪಾಕ್ ಗೆಲುವು ಅನಿವಾರ್ಯವಾಗಿದೆ. ಈ ಪಂದ್ಯದಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲೇಬೇಕು, ಇಲ್ಲಾಂದ್ರೆ ಸೀರೀಸ್ನಿಂದ ಹೊರಹೋಳುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಪಾಕಿಸ್ತಾನಕ್ಕೆ. ಭಾರತ ಪಾಕ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಅಂತಿಮ ಕಸರತ್ತು. ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಮೇಲೆ ತೀವ್ರ ಒತ್ತಡ. ಪಾಕ್ ವಿರುದ್ಧ ಇಬ್ಬರ ಕೈಚಳಕ ಬಲು ರೋಚಕವಾಗಿರುತ್ತೆ. ಉಭಯ ಆಟಗಾರರ ಮೇಲೂ ಕೂಡ ಕ್ರಿಕೆಟ್ ಪ್ರೇಮಿಗಳ ನಿರೀಕ್ಷೆ ಇದೆ. ಕಳೆದ ಪಂದ್ಯದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಬ್ಯಾಟ್ ಬೀಸಿದ ನಾಯಕರು ಈ ಬಾರಿ ಕೂಡ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಪಾಕ್ನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಈ ನಾಯಕರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಗಿರ್ಬೋದು, ಶಮಿ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಈಗ ಶುಭನ್ ಗಿಲ್ ಕೂಡ ಉತ್ತಮವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಎಲ್ಲ ನಾಯಕರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಬಹುತೇಕವಾಗಿ ಈ ಬಾರಿ ಪಾಕಿಸ್ತಾನದ ಮೇಲೆ ಗೆಲುವು ಖಚಿತ ಅಂತ ಕೂಡ ಅಭಿಮಾನಿಗಳ ನಿರೀಕ್ಷೆ ಇಟ್ಟಿದ್ದಾರೆ. ಹಲವು ಅಭಿಮಾನಿಗಳು ಕೂಡ ಪೂಜೆ ಮತ್ತು ಹೋಮಗಳನ್ನ ಮಾಡ್ತಾ ಇದ್ದಾರೆ ಭಾರತದ ಗೆಲುವಿಗಾಗಿ. ಈಗ ಏಕದಿನ ಕ್ರಿಕೆಟ್ನ ನಂಬರ್ 1 ತಂಡಕ್ಕೆ ಈಗ ಬದ್ಧ ವೈರಿಗಳು ಸೆಣಸಾಡ್ತಾ ಇದ್ದಾರೆ. ಈ ಏಕದಿನ ಪಂದ್ಯದಲ್ಲಿ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಟೀಮ್ ಸೆಣಸಾಟ ನಡೆಸುತ್ತೆ ಅನ್ನೋದಾದ್ರೆ ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳ ಕಣ್ಣೆಲ್ಲ ಕೂಡ ಈ ಟೀಮ್ನ ಮೇಲೆ ಇರುತ್ತೆ. ವೀಕ್ಷಕರೆಲ್ಲರ ಗಮನ ಕೂಡ ಈ ಬದ್ಧ ವೈರಿಗಳ ಸೆಣಸಾಟವನ್ನ ನೋಡೋದೇ ಒಂದು ರೋಮಾಂಚನಕಾರಿಯಾಗಿರುತ್ತೆ. ಜೊತೆಗೆ ಟೀಮ್ ಇಂಡಿಯಾಕ್ಕೆ ಈಗ ಅನುಭವಿಗಳ ಜೊತೆಗೆ ಸೂಪರ್ ಸ್ಟಾರ್ ಪವರ್ಗಳ ಸಾಥಿದೆ. ಘಟಾನುಘಟಿ ನಾಯಕರ ಬ್ಯಾಟಿಂಗ್ ಕೂಡ ವೈಖರಿ ಕೂಡ ಬಲ ಕೊಡುತ್ತೆ. ಈ ವಿಶ್ವಾಸದಿಂದ ಈ ಬಾರಿಯ ಟೀಮ್ನಲ್ಲಿ ಭಾರತಕ್ಕೆ ಜಯ ಅಂತ ಕೂಡ ವಿಶ್ವಾಸವನ್ನ ಗಳಿಸಿದೆ ಭಾರತ ಅಭಿಮಾನಿಗಳಲ್ಲಿ. ಕಳೆದ ಬಾರಿ ಬಾಂಗ್ಲಾದ ಎದುರು ವಿರಾಟ್ ಕೊಹ್ಲಿ ಫೇಲ್ ಆಗಿರ್ಬೋದು, ಆದರೆ ಪಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಗರ್ಜನೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅಂತ ಕೂಡ ಅಭಿಮಾನಿಗಳ ನಿರೀಕ್ಷೆ ಇರುತ್ತೆ. ಬದ್ಧ ವೈರಿಗಳ ಎದುರು ವಿರಾಟ್ ಕೊಹ್ಲಿ ಸಾಮಾನ್ಯವಾಗಿ ಆರ್ಭಟ ಬ್ಯಾಟಿಂಗ್ ಅನ್ನೇ ಮಾಡ್ತಾರೆ. ಕಿಂಗ್ ಕೊಹ್ಲಿ ಪ್ರದರ್ಶನ ಬದ್ಧ ವೈರಿಗಳ ವಿರುದ್ಧ ಹಳೇ ಮ್ಯಾಚ್ಗಳನ್ನು ನೋಡೋದಾದ್ರೆ 16 ಪಂದ್ಯಗಳಲ್ಲಿ 678 ರನ್ ಕಲೆ ಹಾಕಿದ್ದಾರೆ ಕೊಹ್ಲಿ. 52 ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ. ಆವರೇಜ್ ಆಗಿ ಪಾಕಿಸ್ತಾನದ ವಿರುದ್ಧ ಹೆಚ್ಚು ಬ್ಯಾಟಿಂಗ್ ಬೀಸಿದ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ.
16 ಪಂದ್ಯಗಳಾಡಿದ್ದಾರೆ, ಅದರಲ್ಲಿ 678 ರನ್ ಗಳಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಸರಾಸರಿಯಾಗಿ 52 ರನ್ಗಳನ್ನು ಬಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿರಾಟ್. ಜೊತೆಗೆ ರೋಹಿತ್ ಶರ್ಮಾ ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. 19 ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್ ಶರ್ಮಾ, ಅದರಲ್ಲಿ 872 ರನ್ ಗಳಿಸಿದ್ದಾರೆ. ರೋಹಿತ್ ಶರ್ಮಾ ಕೂಡ ಪಾಕಿಸ್ತಾನದ ವಿರುದ್ಧ 51 ಅಂಕಗಳ ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ ರೋಹಿತ್ ಶರ್ಮಾ ಕೂಡ. ಜೊತೆಗೆ KL ರಾಹುಲ್ ಕೂಡ ಅದೇ ರೀತಿ ಬ್ಯಾಟಿಂಗ್ ಆಡ್ತಾರೆ. KL ರಾಹುಲ್ ನೋಡೋದಾದ್ರೆ 1 ಶತಕ ದಾಖಲಿಸಿದ್ದಾರೆ, 3 ಪಂದ್ಯಗಳನ್ನು ಆಡಿದ್ದಾರೆ, ಅದರಲ್ಲಿ ಅರ್ಧ ಶತಕ 1 ಮತ್ತು 108 ರನ್ಗಳನ್ನು ಬಾರಿಸಿ ಪಾಕಿಸ್ತಾನದ ವಿರುದ್ಧ ಕೂಡ ಇವರು ಕೂಡ ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾ ಇದ್ದಾರೆ. ಈ ಬ್ಯಾಟಿಂಗ್ ಲೈನ್ಅಪ್ ಕೂಡ ಭಾರತಕ್ಕೆ ತುಂಬಾ ಚೆನ್ನಾಗಿದೆ. ಬೌಲಿಂಗ್ ಅಲ್ಲಿ ಕೂಡ ಶಮಿ ಕೂಡ ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು ಬಾಂಗ್ಲಾದೇಶದ ವಿರುದ್ಧ. ಅದೇ ರೀತಿಯಾಗಿ ಬೂಮ್ರಾ, ಜೊತೆಗೆ ಎಲ್ಲ ನಾಯಕರ ಬಲ ಈಗ ಟೀಮ್ ಇಂಡಿಯಾಗಿದೆ. ಕಾದಷ್ಟೇ ನೋಡಬೇಕಾಗುತ್ತೆ. ಮಧ್ಯಾಹ್ನ 2:30ಕ್ಕೆ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಬದ್ಧ ವೈರಿಗಳ ಸೆಣಸಾಟವನ್ನ ನೋಡಲಿಕ್ಕೆ ಇಡೀ ಕ್ರಿಕೆಟ್ ಪ್ರೇಮಿಗಳೆಲ್ಲರ ಕಣ್ಣು ಕೂಡ ಕಾತರವಾಗಿ ಕಾಯ್ತಾ ಇದೆ. ಈಗ ಈ ಪಂದ್ಯ ಪಾಕಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪಂದ್ಯ ಆಗಿದೆ. ಕಿವೀಸ್ ವಿರುದ್ಧ ಮೊದಲ ಪಂದ್ಯದಲ್ಲೇ ಸೋಲಿಗೀಡಾಗಿತ್ತು ಪಾಕಿಸ್ತಾನ. ಆ ಪಾಕಿಸ್ತಾನದ ವಿರುದ್ಧ ಹಲವು ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಇಂಡಿಯಾದ ವಿರುದ್ಧ ಗೆಲ್ಲೇಬೇಕಾದ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕೆ ಒತ್ತಡ ನಿರ್ಮಾಣವಾಗ್ತಾ ಇದೆ. ಇಂಡಿಯಾ ಗೆಲ್ಲೇಬೇಕಂತ ಕೂಡ ಹಲವು ನಾಯಕರ ಮೇಲೆ ಒತ್ತಡ ಇದೆ ಈಗ. ವಿಶ್ವದ ಬದ್ಧ ವೈರಿಗಳ ನಡುವಿನ ಕದನ ಶುರುವಾಗಿದೆ. ಈ ಕದನದಲ್ಲಿ ಯಾರು ಗೆಲ್ತಾರೋ ಯಾರು ಸೋರ್ತಾರೋ ಅಂತ ಬದ್ಧ ವೈರಿಗಳ ಕದನದಲ್ಲಿ ಟೀಂ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ಕೂಡ ಪ್ರಾರ್ಥನೆ ಹೋಮಗಳನ್ನ ಮಾಡ್ತಾ ಇದ್ದಾರೆ. ದುಬೈ ಮೈದಾನದಲ್ಲಿ ಪಾಕ್ನ ಚಿಂದಿ ಉಡಾಯಿಸುವುದಕ್ಕೆ ಸಜ್ಜಾಗಿದೆ ಟೀಮ್. ವಿಶ್ವದಾದ್ಯಂತ ಬದ್ಧ ವೈರಿಗಳ ನಡುವಿನ ಕದನವನ್ನ ವೀಕ್ಷಣೆ ಮಾಡಲಿಕ್ಕೆ ಈಗ ದುಬೈ ಮೈದಾನದಲ್ಲಿ ಚಿಂದಿ ಉಡೀಸ್ ಮಾಡೋದಕ್ಕೆ ಸಜ್ಜಾಗಿದೆ ಇಂಡಿಯಾ ಟೀಮ್. ಭಾರತ ಗೆದ್ದು ಬರ್ಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು, ಹೋಮಗಳನ್ನ ಮಾಡ್ತಾ ಇದ್ದಾರೆ. ಆಯಾ ಧರ್ಮಗಳಿಗೆ ಅನುಗುಣವಾಗಿ ಭಾರತ ಗೆದ್ದು ಬರಲಿ ಅಂತ ಕೂಡ ಎಲ್ಲಾ ಧರ್ಮದರು ಕೂಡ ಇವತ್ತು ಪ್ರಾರ್ಥನೆ ಮಾಡ್ತಾರೆ. ಬದ್ಧ ವೈರಿಯ ವಿರುದ್ಧ ಗೆಲ್ಲಲೇಬೇಕು ಅಂತ ಕೂಡ ಹಲವು ಅಭಿಮಾನಿಗಳು ಕೂಡ ಮುಂಜಾನೆಯಿಂದಲೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾರತ ಜಯ ಹೊಂದಲಿ ಅಂತ ಹೋಮಗಳನ್ನ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಭಾರತ ವರ್ಸಸ್ ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ರೋಹಿತ್ ಮತ್ತು ಕೊಹ್ಲಿ, KL ರಾಹುಲ್, ಕುಲ್ದೀಪ್ ಅಷ್ಟೇ ಅಲ್ಲದೆ ಉತ್ತಮ ಬ್ಯಾಟಿಂಗ್ಗಳನ್ನು ಮಾಡ್ತಾ ಕೂಡ ಕ್ರಮಾಂಕದಲ್ಲಿದ್ದಾರೆ. ಈ ನಾಯಕರ ಬಲ ಕೂಡ ಇಂಡಿಯಾಗೆ ಸಾಥ್ ಕೊಡಬೇಕಿವತ್ತು. ಬಹು ನಿರೀಕ್ಷಿತವಾಗಿ ರೋಹಿತ್ ಮೇಲೆ ಹೆಚ್ಚು ನಿರೀಕ್ಷೆ ಇದೆ, ಕೊಹ್ಲಿ ಮೇಲೆ ಇದೆ. ಎಲ್ಲ ಆಟಗಾರರು ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ, ಉತ್ತಮ ಬೌಲಿಂಗ್ ಕೂಡ ಇದೆ. ಈಗ ಪಾಕಿಸ್ತಾನದ ಮೇಲೆ ಆ ಎಲ್ಲ ನಿರೀಕ್ಷೆಗಳಿಗೆ ತಕ್ಕಂತೆ ಗೆದ್ದು ಬರಬೇಕಂತ ಕೂಡ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ, ಹೋಮಗಳನ್ನ. ಮಧ್ಯಾಹ್ನ 2:30ಕ್ಕೆ ಪ್ರಾರಂಭವಾಗ್ತಾ ಇದೆ. ದುಬೈನ ಕ್ರೀಡಾಂಗಣದಲ್ಲಿ ಈ ಕ್ರಿಕೆಟ್ ನಡೆಯುತ್ತೆ. ಶಾಲಾ ಮಕ್ಕಳು ಕೂಡ ಭಾರತದ
ಓಕೆ, ಈ ಬಗ್ಗೆ ನಮ್ಮೊಂದಿಗೆ ಆರ್ಯವರ್ಧನ್ ಗುರುಜಿ ಸಂಪರ್ಕದಲ್ಲಿದ್ದಾರೆ. ಆರ್ಯವರ್ಧನ್ ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ, ಈ ಬಾರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ. ಜಿದ್ದಾಜಿದ್ದಿನ ಕಾಳಗ ಶುರುವಾಗ್ತಾ ಇದೆ. ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಯಾವ ಟೀಮ್ ಗೆಲ್ಬೋದು ಅಂತ ಹೇಳ್ತೀರಾ ಗುರುಜಿ? ಯಾವ ಟೀಮ್ ಗೆಲ್ಲುತ್ತೆ ಗುರುಜಿ? ನಮ್ಮ ಪ್ರಕಾರ ಇಂಡಿಯಾನ ಗೆಲ್ಬೇಕಂತ ನಮ್ಮ ನಿರೀಕ್ಷೆ, ಆಸೆ. ಯಾಕೆ ಆಸೆ ಸರ್? ಅವರೇ ನಿಮ್ಗೆ ದುಡ್ಡು ಕೊಡ್ತಾರ? ದುಡ್ಡು ಕೊಡ್ಲಿ ಬಿಡ್ಲಿ ಗುರುಜಿ. ಇವಾಗ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವ ದೇವಸ್ಥಾನ? ಎಲ್ಲ ಗವರ್ಮೆಂಟ್ ದುಡ್ಡು ಹಾಕ್ತಾರೆ. ಯಾರು ದೇವಸ್ಥಾನಕ್ಕೆ ದುಡ್ಡು ಹಾಕ್ತವ್ರ ಹೇಳಿ? ಯಾವ ದೇವಸ್ಥಾನದಲ್ಲಾದ್ರೂ ದೇವಸ್ಥಾನಕ್ಕೆ ದುಡ್ಡು ಹಾಕ್ತಾವ? ದೇವ್ರಿಗೆ ದುಡ್ಡು ಹಾಕ್ತಾವ್ರಾ? ಅರ್ಚಕರ ದುಡ್ಡು ಹಾಕ್ತಿದ್ದಾರೆ. ಅಂದ್ರೆ ದುಡ್ಡು ಹಾಕ್ತಾ ಇರೋದೆಲ್ಲ ದೇವಸ್ಥಾನ ದುಡ್ಡು ದೇವ್ರಿಗೆ ಹೋಗ್ತಾ ಇಲ್ಲ, ಗವರ್ಮೆಂಟ್ಗೆ ಹೋಗ್ತಾ ಇದ್ದೆ. ಹೌದು. ಮ್ಯಾಚ್ ನಡೆಯಿಂದ ಇವತ್ತು ಕಂಪ್ನಿ ಉದ್ಧಾರ ಆಗ್ತಾವೆ ಅಲ್ವಾ? ಹೌದು. ಹಾಗಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹೈ ವಾಟೇಜ್ ಮ್ಯಾಚ್, ಅದ್ಭುತವಾದ ಮ್ಯಾಚ್, ಹೈ ವಾಟೇಜ್ ಮ್ಯಾಚ್, ಟ್ರಾನ್ಸ್ಫಾರ್ಮ್ ಹಿಡಿದೋಗೋ ತರ ಇರುತ್ತೆ. ನಾನು ಕುತೂಹಲದಿಂದ ಕಾಯ್ತೀನಿ ಇಂಡಿಯಾ ಗೆಲ್ಬೇಕು ಅಂತ ಆಸೆ. ರೋಹಿತ್ ಶರ್ಮಗೆ ಇದು ಮಾಡು ಇಲ್ಲ ಮಡಿ ಅಂತಿದೆ. ರೋಹಿತ್ ಶರ್ಮಾ ಈ ಸೀರೀಸ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅವ್ನ ಕ್ಯಾಪ್ಟನ್ ಚೇಂಜ್ ಕಳ್ಕೋಬೇಕಾಗತ್ತೆ. ಹಾಗಾಗಿ ರೋಹಿತ್ ಶರ್ಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ನಮ್ಮ ದೇಶ ಯಾವಾಗ್ಲೂ ಬಾಂಗ್ಲಾದೇಶದ ಮೇಲೆ ಆಡಿದಂತ ಮ್ಯಾಚ್, ರಾಹುಲ್ ದ್ರಾವಿಡ್ ಫಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಬಾಂಗ್ಲಾದೇಶ ಮೇಲೆ ಆಡಿ ಬಾಂಗ್ಲಾದೇಶದಲ್ಲಿ ಮ್ಯಾಚ್ ಡಿಸ್ಟರ್ಬ್ ಆಗುತ್ತೆ. ಶನಿವಾರ 8ನೇ ತಾರೀಕು ಫಸ್ಟ್ ಮ್ಯಾಚ್ ಬಾಂಗ್ಲಾ ಮೇಲೆ ಆಡಿರೋದ್ರಿಂದ ವೆರಿ ಡೇಂಜರ್ ಮ್ಯಾಚ್ ಆಗಿದೆ. ಇವತ್ತು ಸಖತ್ ಮ್ಯಾಚ್ ಇಂಡಿಯಾ ಗೆಲ್ತಾರೆ, ಅದ್ರಲ್ಲಿ ಯಾವ್ದು ಅನುಮಾನ ಇಲ್ಲ. ತುಂಬಾ ಚೆನ್ನಾಗಿ ಆಡ್ಬೋದು 100%. ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ಬೋದು. ವಿರಾಟ್ ಕೊಹ್ಲಿ, KL ರಾಹುಲ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಚೆನ್ನಾಗಿ ಆಡ್ತಾರಂತ ಒಪಿನಿಯನ್ ಇದೆ ನನಗೆ. ಇವತ್ತು ರಿಷಬ್ ಪಂತ್ ಅಷ್ಟೊಂದು ಡೌಟ್ ಅವ್ರ ಮೇಲೆ. ಗುರುಜಿ, ಹಲೋ, KL ರಾಹುಲ್ ಮತ್ತೆ ಕೊಹ್ಲಿ ಹೆಂಗ್ ಆಡ್ಬೋದು? KL ರಾಹುಲ್ ಇವತ್ತು 18 ಡೇಟ್ ಆಫ್ ಬರ್ತ್. KL ರಾಹುಲ್ ಬಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ರು. ಹಾಗಾಗಿನೇ ಅವ್ರಿಗೆ ಆಪರೇಷನ್ ಒಂದಲ್ಲ ಒಂದು ಸಮಸ್ಯೆಗಳು ತುಂಬಾ ಬರ್ತಾ ಇತ್ತು. ಹಾಗಾಗಿ KL ರಾಹುಲ್ ಇವತ್ತು ಚೆನ್ನಾಗಿ ಆಡ್ತಾರೆ. ನಾನು ಮ್ಯಾಚ್ ನೋಡಿ ಬಹಳ ಆಗಿದ್ದೆ, ನಾನು ಕಾಯ್ತಾ ಇದ್ದೀನಿ ನೋಡ್ಬೇಕಂತ. ಇವತ್ತು KL ರಾಹುಲ್, ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಆದ್ರೆ ಈ ವರ್ಷ 2, 11, 20, 29ನೇ ತಾರೀಕು ಇಸ್ ವೆರಿ ಡೇಂಜರ್ ನಂಬರ್ಸ್ಗಳು. ಅದೇ 9, 18, 27 ತುಂಬಾ ಡೇಂಜರ್ ನಂಬರ್ಸ್. KL ರಾಹುಲ್ 18ನೇ ತಾರೀಕು, ವಿರಾಟ್ ಕೊಹ್ಲಿ 18ನೇ ನಂಬರ್, ಜರ್ಸಿ ನಂಬರ್ 5ನೇ ತಾರೀಕು. ಹಾಗಾಗಿ ಇಂಪೋಸಿಷನ್ಸ್ ನಾರಾಯಣ ಮೂರ್ತಿ 20ನೇ ತಾರೀಕು 1850 ಕೋಟಿ ನಷ್ಟ ಆಗುತ್ತೆ. 20ನೇ ತಾರೀಕು ಈ ವರ್ಷ ವೀರೇಂದ್ರ ಸೆಹ್ವಾಗ್ ಡೈವರ್ಸ್ ಕೊಡ್ತಾರೆ. 20ನೇ ತಾರೀಕು ಯಾರು ಯೂಟ್ಯೂಬ್ ಫೇಮಸ್ ಯಾರು ಹಿಂದಿ ಆಕ್ಟ್ರೆಸ್, ಅವ್ನು ಹಿಂದಿಯವನು, ಅವನು ಊರ್ ಬಿಟ್ಟು ಓಡಾಗಿದ್ರೆ ಅಮಿತ್ ಶಾ ಅವ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಅವರು 2ನೇ ತಾರೀಕು. ಅದೇ ತರ 29ನೇ ತಾರೀಕು ಡಿಸೆಂಬರ್ 29 2 ಫ್ಲೈಟ್ ಬೀಳುತ್ತೆ. ನಾನು ಹೇಳಿದ್ದೆ ಅಂತ ಎಲ್ಲರೂ ಕುಂಭಮೇಳ ದೇವ್ರ ಕಡೆ ದಬಾಕ್ತಾರೆ ಅಂತ ಹೋಗ್ತಾರೆ. ಕುಂಭಮೇಳದಲ್ಲಿ ದೇವಸ್ಥಾನಕ್ಕೆ ಉದ್ಧಾರ ಆಗೋದ್ರಲ್ಲಿ ಕಾಲ್ ತುಂಬಿದ ಸತ್ತರವ್ರಿಗೆ ಇನ್ನೂ ಸರಿಯಾಗಿ ಲೆಕ್ಕ ಕೊಟ್ಟಿಲ್ಲ. ಅವತ್ತು 29ನೇ ತಾರೀಕು ಅಂದ್ರೆ ನ್ಯೂಮರಾಲಜಿ ದೇವರು ಎಲ್ಲ ನೆಕ್ಸ್ಟ್ ಗ್ರಹಗಳು ಮನುಷ್ಯನ ಆಳ್ತಾರೆ. ಆದ್ರೆ ಜನ ಮೂಢನಂಬಿಕೆನೋ ಇಲ್ಲ ಏನ್ ನಂಬಿಕೆನೋ ಗೊತ್ತಿಲ್ಲ. ಈ ವರ್ಷ 2, 11, 20, 29 ನಿನ್ನೆ ನೀವು ನೋಡಿರ್ಬೋದು 11 ರನ್ ಇರುತ್ತೆ. ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಇರುತ್ತೆ. 20 ಬಾಲು 11 ರನ್ ಇರುತ್ತೆ. ಅವಾಗ ನೋ ಬಾಲ್ ಆಗುತ್ತೆ 100%. ಅದು ಫ್ರೀ ಹಿಟ್ ಕೊಡ್ತಾರೆ. ಯಾಕಂದ್ರೆ ನಂಬರ್ 2 ಅನ್ನೋದು ಪಾಸ್ ಆಗೋದು ಈ ವರ್ಷ ವೆರಿ ಡೇಂಜರ್ ನಂಬರ್ ಆಗುತ್ತೆ. ಅದೇ ತರ ಇಂಗ್ಲೆಂಡ್ ಪ್ಲೇಯರ್ ಅವ್ನು 1ನೇ ತಾರೀಕು ಕೊಟ್ಟಿರ್ತಾನೆ ಬೌಲರ್, ಅವನು ಕ್ಯಾಚ್ ಅವ್ನು ಬಿಡ್ತಾನೆ. ಅವನ ಜರ್ಸಿ ನಂಬರ್ 22. ನೆಕ್ಸ್ಟ್ ಓವರ್ 22 ಅವ್ನು 4 ಹೊಡಿಸ್ಕೊತಾನೆ. ಹಾಗಾಗಿ ಈ ವರ್ಷದಲ್ಲಿ ನಂಬರ್ 2 ಅನ್ನೋ ಜರ್ಸಿ ನಂಬರ್ ಆಗಿರ್ಬೋದು, ನಂಬರ್ 9 ಜರ್ಸಿ ನಂಬರ್ ಇಸ್ ವೆರಿ ಡೇಂಜರ್ ನಂಬರ್. ಅದು ನೋಡ್ಬೇಕು. ಇವತ್ತಿನ ಜರ್ಸಿ ನಂಬರ್ಸ್ ರೋಹಿತ್ ಶರ್ಮಾ 45 ಬರುತ್ತೆ. ಜರ್ಸಿ ನಂಬರ್ ಅವ್ರದ್ದು ಬರುತ್ತೆ. ವಿರಾಟ್ ಕೊಹ್ಲಿ 80 ನಂಬರ್ ವಿರಾಟ್ ಕೊಹ್ಲಿ 80 ನಂಬರ್. ಅದಕ್ಕಾಗಿ ಆಸ್ಟ್ರೇಲಿಯಾದಲ್ಲಿ ಫೈನ್ ಹಾಕ್ಸ್ಕೆ ಬಂದಿದ್ದು ಮೊನ್ನೆ. ಅವ್ರು ಹುಟ್ಟಿರೋದು 5ನೇ ತಾರೀಕು. ಆಸ್ಟ್ರೇಲಿಯಾದಲ್ಲಿ ಬಾಯಿ ಸುಮ್ಮನೆಲ್ಲ ಜಾಸ್ತಿ ಮಾತಾಡಿ ಫೈನಲ್ ಹಾಕ್ಸ್ಕೆ ಬಂದ್ರಲ್ಲ. ಜರ್ಸಿ ನಂಬರ್ ಇಸ್ ವೆರಿ ಡೇಂಜರ್. ಅದಕ್ಕಾಗಿ 18 ನಂಬರ್ಸ್ ಯಾವಾಗಲೂ ವೆರಿ ಡೇಂಜರ್ ನಂಬರ್. ಆವಾಗಲೇ ಅದಕ್ಕೇನೆ RCB ಯಾವಾಗ್ಲೂ ಜರ್ಸಿ ನಂಬರ್ ವಿರಾಟ್ ಕೊಹ್ಲಿ 18 ನಂಬರ್ನ ಯೂಸ್ ಮಾಡ್ತಾರೆ. ಬರೀ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. 18 ಮೆಟ್ಟು ಶಬರಿಮಲೆ, ದೇವೇಗೌಡರು 18ನೇ ತಾರೀಕು ಒಂದಲ್ಲ ಒಂದು ಪ್ರಾಬ್ಲಮ್. ಈ 18 ನಂಬರ್ಸ್ ಯಾವಾಗ್ಲೂ ತೊಂದರೆ ಸರ್. ಮಹಾಭಾರತ 18 ದಿವಸ ಅಲ್ವಾ ಗುರುಜಿ? ಆದ್ರೆ ಇವರು ಪಾಕಿಸ್ತಾನ ಮೇಲೆ ಚೆನ್ನಾಗಿ ಆಡ್ತಾರಲ್ವ ಇವರು ಕೊಹ್ಲಿ? ಚೆನ್ನಾಗಿ ಆಡ್ತಾರೆ. ಪಾಕಿಸ್ತಾನದ ಮೇಲೆ ಇವರು ಪ್ರಾಕ್ಟೀಸ್ ಜಾಸ್ತಿ ಕಮ್ಮಿ ಇರೋದ್ರಿಂದ ಅವ್ರನ್ನ ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವ್ರು ಜಡ್ಜ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ನಿಂತು ಆಡ್ಬೇಕು. ನನ್ನ ಪ್ರಕಾರ ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆಡಿಸ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಚೇಂಜಿಂಗ್ ಚೆನ್ನಾಗಿ ಕ್ಲಿಕ್ ಆಗಿದೆ. 350 ಚೇಂಜಿಂಗ್ ಆಗಿರೋದ್ರಿಂದ. ಏನೇಳಿ 350 ಚೇಂಜಿಂಗ್ ಆಗಿರೋದ್ರಿಂದ. ಓಕೆ, ಥ್ಯಾಂಕ್ ಯು ಗುರುಜಿ. ನಿಮ್ ಪ್ರಕಾರ ಇವತ್ತು ಇಂಡಿಯಾ ಗೆಲ್ಬೋದಂತ ನಿಮ್ಮ ಅಭಿಪ್ರಾಯ, ನಿರೀಕ್ಷೆ? ಸ್ಟ್ರಾಂಗ್ ಇಂಡಿಯಾ ಇದೆ ಅಂತ ಇದೆ. ಯಾಕಂದ್ರೆ ಅಷ್ಟೇ ಪಾಕಿಸ್ತಾನಕ್ಕಿಂತ ಇಂಡಿಯಾ ಸ್ಟ್ರಾಂಗ್ ಇದೆ. ಥ್ಯಾಂಕ್ ಯು ಗುರುಜಿ.
ಧನ್ಯವಾದ.